ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಇನ್ನೇನು ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗಲೇ 5 ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿತ್ತು. ಮತ್ತು ಇನ್ನೊಂದು ಪ್ರಾಮಿಸ್ ಮಾಡಿತ್ತು, ಏನಂದರೆ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಏನೇ ಆದರೂ ಕೂಡ ನಾವು ತರ್ತೀವಿ ಅಂತ ಹೇಳಿತ್ತು. ಅದರಲ್ಲಿ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಶಕ್ತಿ ಯೋಜನೆ ಬಂತು. ಶಕ್ತಿ ಯೋಜನೆ ಅತ್ಯಂತ ಬೇಗನೆ ಬಿಟ್ಟರು. ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಕರ್ನಾಟಕ ಸಾರಿಗೆ ಅಥವಾ BMTC ಬಸ್ಗಳಲ್ಲಿ ಅನೇಕ ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಅದರಲ್ಲಿ ಪರವಿರೋಧಗಳು ಏನಿದ್ರು ಕೂಡ ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಮ್ಮದಿಲ್ಲಿ ರಾಜಕೀಯದ ವಿಚಾರ ಮಾತಾಡುವಂಥದ್ದಲ್ಲ. ಹಾಗಾಗಿ ಅದನ್ನು ನಾನು ಇಗ್ನೋರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನದು ಇವತ್ತಿನ ಟಾಪಿಕ್ನ ಮೇನ್ ಇಂಟೆನ್ಷನ್ ಏನಂದರೆ, ಗೃಹಜ್ಯೋತಿಗೆ ಹಾಕಿರುವಂಥ ಅಪ್ಲಿಕೇಶನ್ ನಿಜವಾಗ್ಲೂ ಸ್ವೀಕಾರ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ಯಾವ ರೀತಿ ತಿಳಿಯೋದು ಅನ್ನೋದು. ಸೊ ಅದೇ ರೀತಿಯಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಕೂಡ ಇದೆ. ಸೊ ಗೃಹಲಕ್ಷ್ಮಿಗೆ ನೀವು ಹಾಕಿರುವಂಥ ಅಪ್ಲಿಕೇಶನ್ನ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಲಿಕ್ಕೆ ನೀವು ಯಾವ ವೆಬ್ಸೈಟಿಗೆ ಹೋಗಬೇಕು ಅಂದರೆ, ಸೊ ನಾನು ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಓಪನ್ ಮಾಡ್ಕೋತೀನಿ. ಸೇವಾ ಸಿಂಧು, SEVASINDHU GS ಅಂದರೆ ಗ್ಯಾರಂಟಿ ಸರ್ವಿಸ್ ಅಂತ. ಓಕೆನಾ. ಅದರ ನಂತರ karnataka.government.in ಅಂತ ಇರುತ್ತೆ. ಸೊ ಅದು ಅದರ ಪಾಡಿಗೆ ಅದೇ ಬರುತ್ತೆ. ಬಟ್ ನಾನು ಬರೀ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸೇವಾ ಸಿಂಧು GS ಅಂತ ಮಾತ್ರ ಹೊಡಿತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಖಾತರಿ ಯೋಜನೆಗಳು ಅಥವಾ ಗ್ಯಾರಂಟಿ ಸ್ಕೀಮ್ ಅನ್ನೋದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕೀಮ್ ಬರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಇದೆ, ಗೃಹಜ್ಯೋತಿ ಇದೆ, ಶಕ್ತಿ ಮತ್ತು ಯುವ ನಿಧಿ ಇದೆ. ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿಯೊಳಗೆ ಹೋಗಿ ನೋಡಿಬಿಡೋಣ ಒಮ್ಮೆ ಹೇಗಿದೆ ಅಂತ. ಇಲ್ಲಿ ನೋಡಿ, ನೋಂದಣಿ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಫಲಾನುಭವಿಗಳು ವೇಳಾಪಟ್ಟಿಯನ್ನು ಪರಿಶೀಲಿಸೋದಕ್ಕೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಇದೆ. ಸೊ ನಿಮ್ಮ ಮೊಬೈಲಿಗೆ ಏನಾದರೂ SMS ಬಂದಿದ್ದರೆ ನೀವು ಯಾವಾಗ ಹೋಗಬೇಕು, ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗಬೇಕು ಅನ್ನೋದನ್ನು ಇಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಬೇಕಾ, ಗ್ರಾಮವನ್ನು ಹೋಗಬೇಕಾ, ಬೆಂಗಳೂರು 1ಗೆ ಹೋಗಬೇಕಾ, ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಈ ಲಿಂಕಲ್ಲಿ ಸರ್ಚ್ ಮಾಡ್ಬೋದು. ಬಟ್ ನನ್ನದು ಇವತ್ತಿನ ಟಾಪಿಕ್ ಇದಲ್ಲ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಗೃಹಜ್ಯೋತಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಗೃಹಜ್ಯೋತಿಯಲ್ಲಿ 2 ರೀತಿಯಾದಂಥ ಕನ್ಫ್ಯೂಷನ್ಗಳು ಈಗ ಹೆಚ್ಚಿನ ಜನರಿಗೆ ಕಾಡ್ತಾ ಇದೆ. ಒಂದನೇ ಕನ್ಫ್ಯೂಷನ್ ಏನಂದರೆ, ನಾವು ಈಗ ಅಪ್ಲೈ ಮಾಡಿದ್ದೀವಿ, ಬಟ್ ಆ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅನ್ನೋದು ಅನೇಕ ಜನರಿಗೆ ಕನ್ಫ್ಯೂಷನನ್ನು ಮೂಡಿಸ್ತಿದೆ. ಯಾಕೆಂದರೆ ಮೊದಲ 2 ದಿನಗಳಲ್ಲಿ ಏನಾಗಿತ್ತಂದರೆ ಸರ್ವರ್ ಡೌನ್ ಇತ್ತು, ಕುಂಟತನೇ ಸಾಗ್ತಾ ಇತ್ತು ಸರ್ವರ್. 3, 4, 5ನೇ ದಿನಗಳಲ್ಲಿ ಏನೋ ಒಂದು ಚೂರು ವೇಗವನ್ನು ಪಡ್ಕೊಳ್ತಾ ಇದ್ರೂ ಅಷ್ಟೊಂದು ನಾವು ಯೋಚಿಸಿದಷ್ಟು ವೇಗವನ್ನು ಪಡ್ಕೊಳ್ಳಲಿಲ್ಲ. ನಂತರ ಗೃಹಜ್ಯೋತಿ ಆರಾಮಾಗಿ ನಾರ್ಮಲಾಗಿ ಜನರಿಗೆ ಯಾವುದೇ ತೊಂದರೆ ಕೊಡದೆ ನಾರ್ಮಲಾಗಿ ಬಂತು. ಅದೇನು ಸರ್ವರನ್ನು ರೆಡಿ ಮಾಡಿದ್ರು, ನಂತರ ಅದು ಸರಿಯಾಯಿತು, ತೊಂದರೆ ಇಲ್ಲ. ಸೊ ಇದ್ರ ಬಗ್ಗೆನೂ ಪರವಿರೋಧಗಳು ಯಾವುದು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಓಕೆ, ಆಗಿದೆ. ಈಗ ಗೃಹಜ್ಯೋತಿ ಗೆ ಅಪ್ಲೈ ಮಾಡಿದ್ದೀರಾ, ನೀವು ನಿಮ್ಮದೇ ಅಕೌಂಟ್ ನಂಬರನ್ನು ಹಾಕಿದ್ದೀರಾ, ನಿಮ್ಮದೇ ಮೊಬೈಲ, ನಿಮ್ಮದೇ ಆಧಾರನ್ನು ಹಾಕಿದ್ದೀರಾ. ಬಟ್ ಎಲ್ಲಿ ತನಕ ಬಂದಿದೆ, ನಿಜವಾಗ್ಲೂ ಇದು ಅಪ್ಲಿಕೇಶನನ್ನು ನಿಮ್ಮ ಸಂಬಂಧಪಟ್ಟಿರುವಂಥ ESCOM ಅವರು ಅಥವಾ ವಿದ್ಯುತ್ ಸರಬರಾಜು ನಿಗಮದವರು ಪಡ್ಕೊಂಡಿದ್ದಾರಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡೋದಕ್ಕಾಗಿ ಇಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳೋದಿಲ್ಲ, ಬದಲಾಗಿ ಇಲ್ಲಿ ನಿಮ್ಮ ಮೊದಲನೇದಾಗಿ ಮೆಸ್ಕಾಮ ಅಥವಾ ಸೆಸ್ಕ್ ಅಂದರೆ ಮೈಸೂರಿಗೆ ಸೇರುತ್ತೆ, ಚಾಮುಂಡೇಶ್ವರಿ, ಮತ್ತು ಹೆಸ್ಕಾಮ್ ಇದೆ. ಅದೇ ರೀತಿಯಲ್ಲಿ 7 ನಮ್ಮ ವಿದ್ಯುತ್ ಸರಬರಾಜು ನಿಗಮಗಳು ಬರುತ್ತೆ, ಕರ್ನಾಟಕದ ಅತಿ ಮುಖ್ಯವಾದದ್ದು. ಸೊ ಇಲ್ಲಿ ನಮ್ಮದು ಸೆಸ್ಕ್ ಆಗಿರೋದ್ರಿಂದ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಆಗಿರೋದ್ರಿಂದ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಎರಡನೇದು, ಇಲ್ಲಿ ಎಂಟರ್ ಯುವರ್ ಅಕೌಂಟ್ ID ಅಂತ ಕೇಳುತ್ತೆ. ಸೊ ಇಲ್ಲಿ ಎಂಟರ್ ಯುವರ್ ಅಕೌಂಟ್ ID ಅನ್ನುವಾಗ ಅನೇಕ ಜನರು ನಿಮ್ಮ ಮೀಟರ್ ಬಿಲ್ಲನ್ನು ಹಾಕ್ತೀರಾ. ಸೊ ನಾನು ಇಲ್ಲಿ ಒಂದು ಅಂದಾಜಿಗೊಂದು ಸುಮ್ಮನೆ ಒಂದು ಮೀಟರ್ ನಂಬರನ್ನು ಹಾಕಿದ್ದೀನಿ. ಸೊ ಆ ಮೀಟರ್ ನಂಬರನ್ನು ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ನೋಡಿ, ಡೇಟಾ ನಾಟ್ ಫೌಂಡ್, ಪ್ಲೀಸ್ ರಿಜಿಸ್ಟರ್ ಟು ಗೃಹಜ್ಯೋತಿ ಸ್ಕೀಮ್ ಅಂತ ಬರುತ್ತೆ. ಇದನ್ನು ನೋಡಿಕೊಂಡು ಅನೇಕ ಜನರು ಅನೇಕ ಸೈಬರ್ಗಳಿಗೆ ಹೋಗಿದ್ದಾರೆ. ಅವರು ಆಲ್ರೆಡಿ ಈಗ ಎಲ್ಲಿ ಅವರು ಅಪ್ಲೈ ಮಾಡಿದ್ದಾರೆ ಆ ಸೈಬರ್ಗಳಲ್ಲಿ ಹೋಗಿ ಕೇಳಿದ್ದಾರೆ ಏನಕ್ಕಾಗಲಿಲ್ಲ ಅಂತ. ಇಲ್ಲಿ ನೀವು ನೋಡಬೇಕಾಗಿರೋದೇನೆಂದರೆ, ನೀವು ಹಾಕಿರುವಂಥದ್ದು ಮೀಟರ್ ಮೇಲೆ ಏನು ನಂಬರನ್ನು ಬರೆದಿರ್ತಾರೆ, ಸೆಸ್ಕ್ ಅವರಾಗಿರ್ಬೋದು, ಬೆಸ್ಕಾಮ್ ಅವರಾಗಿರ್ಬೋದು, ಅದನ್ನು ನೀವು ಸರ್ಚ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ನಿಮ್ಮ ಖಾತೆ ಸಂಖ್ಯೆಯನ್ನು,
ಅಥವಾ ಅಕೌಂಟ್ ನಂಬರನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಈ ಅಕೌಂಟ್ ನಂಬರ್ ನಿಮ್ಮ ಬಿಲ್ನಲ್ಲಿರುತ್ತೆ. ನಾರ್ಮಲಾಗಿ ನಂಬರಿಂದ ಸ್ಟಾರ್ಟ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಅಕ್ಷರದಿಂದ ಕೂಡ ಸ್ಟಾರ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೆಸ್ಕೋರ್ದು ಸಿಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಅಕೌಂಟ್ ನಂಬರನ್ನು ನಾನು ಬಿಲ್ಲಿಂದ ತೆಗೆದು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿ ಚೆಕ್ ಸ್ಟೇಟಸ್ಗೆ ಹೋಗ್ತೀನಿ. ಚೆಕ್ ಸ್ಟೇಟಸ್ಗೆ ಹೋದಾಗ ಇಲ್ಲಿ ನಿಮ್ಮ ಯಾವುದು ಪರ್ಸ್ನಲ್ ಡೀಟೇಲ್ಸ್ ಕಾಣೋದಿಲ್ಲ, ಬಟ್ ಅಕೌಂಟ್ ಐ ಡಿ ತೋರಿಸುತ್ತೆ. ಇದು ನಿಮ್ಮ ಅಕೌಂಟ್ ನಂಬರ್. ನಾನು ಏನನ್ನಲ್ಲಿ ಟೈಪ್ ಮಾಡಿದೆ ಆ ಅಕೌಂಟ್ ನಂಬರ್ನ ತೋರಿಸ್ತಾ ಇದೆ. ಯಾವ ದಿನಾಂಕದಂದು ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ, ನೋಡ್ಬೋದು ನೀವು. 6:21 ಸಂಜೆ ಇದು 6:21ಕ್ಕೆ ಇವನ್ 39 ಸೆಕೆಂಡಿಗೆ ಕೂಡ ಅದನ್ನು ಕೂಡ ತೋರಿಸ್ತಾ ಇದೆ. 23ನೇ ತಾರೀಕು ಜೂನಿಗೆ ಹಾಕಿರುವಂಥದ್ದು. ಓಕೆನಾ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಇದು ನಿಮಗೆ ಪ್ರಿಂಟ್ ತೆಗೆಯುವಾಗ ಪ್ರಿಂಟಲ್ಲಿ ಕೂಡ ಬಂದಿರುತ್ತೆ ರೆಫರೆನ್ಸ್ ನಂಬರ್. ಸೊ ಇದು ಮೂರನ್ನು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಇದು ಯಾವುದೇ ರೀತಿಯ ತೊಂದರೆ ಆಗಿರೋದಿಲ್ಲ, ಕರೆಕ್ಟಾಗಿಯೇ ಬಂದಿರುತ್ತೆ. ಬಟ್ ಇಲ್ಲಿ ಸ್ಟೇಟಸನ್ನು ನೋಡ್ಕೊಳ್ಳಿ. ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ನೀವು ಚೆಕ್ ಮಾಡಲೇಬೇಕು. ಇಲ್ಲಿ ಸ್ಟೇಟಸ್ ಏನಿದೆ ಅನ್ನೋದನ್ನು ಓದ್ತೀನಿ ನೋಡಿ. ಇವರ ಅಪ್ಲಿಕೇಶನ್ ಫಾರ್ ಗೃಹಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ಎಸ್ಕಾಮ್ ಫಾರ್ ಪ್ರಾಸೆಸಿಂಗ್. ಸೊ ಇಲ್ಲಿ ನೀವು ಹಾಕಿರುವಂಥ ಅರ್ಜಿಯನ್ನು ಈಗಾಗಲೇ ನಾವು ಪಡೆದುಕೊಂಡಿದ್ದೇವೆ ಮತ್ತು ಇದನ್ನು ಸಂಬಂಧಪಟ್ಟಂತಹ ಎಸ್ಕಾಮ್ ಕಂಪನಿಗೆ ನಾವು ಕಳುಹಿಸಿದ್ದೇವೆ ಅಂತ ತೋರಿಸ್ತಾ ಇದೆ. ಅಂದರೆ ಈಗ ನಮ್ಮದು ಸೆಸ್ಕ್ ಆಗಿರೋದ್ರಿಂದ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಆಗಿರೋದ್ರಿಂದ ಅವರಿಗೆ ಕಳಿಸಿದ್ದೀವಿ ಅಂತ ಇದೆ. ಇದರ ಅರ್ಥ ಏನಂದರೆ ಆಲ್ರೆಡಿ ನೀವು ಮಾಡಿರುವಂತಹ ಅಪ್ಲಿಕೇಶನ್ ಏನಿದೆ ಅದು ರಿಸೀವ್ ಆಗಿದೆ, ಪ್ರೊಸೆಸ್ಸು ಕೂಡ ಆಗಿದೆ. ಈ ತಿಂಗಳಿಂದ ನಿಮಗೆ ಯಾವುದೇ ರೀತಿಯಾದಂತಹ ಬಿಲ್ ಬರೋದಿಲ್ಲ. ಇದನ್ನು ನಾವು ಖಾತ್ರಿಪಡಿಸ್ಕೊಳ್ಳೋದು ಈ ರೀತಿಯಾಗಿ. ಓಕೆ, ಒಂದನೇದು ನಿಮಗೆ ಗೊತ್ತಾಯಿತು. ಈಗ ಯಾವ ರೀತಿಯಾಗಿ ನಮ್ಮ ಅಕೌಂಟ್ ನಿಜವಾಗ್ಲೂ ಲಿಂಕ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಗೊತ್ತಾಯಿತು. ಎರಡನೇದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅನೇಕ ಜನರು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಈ ವರ್ಷದಿಂದ ಬಾಡಿಗೆ ಮನೆಗೆ ಬಂದಿದ್ದೀರಿ. ಆದರೆ ನಿಮಗಿಂತ ಹಿಂದೆ ಬೇರೆ ಇನ್ನೂ ಯಾರೋ ಒಬ್ಬರು ಬಾಡಿಗೆಗೆ ಇದ್ದರು. ಅವರು ಏನು ಮಾಡಿರ್ತಾರೆ ಅಂದರೆ, ಅವರ ಅಕೌಂಟ್ ನಂಬರನ್ನು, ಅಂದರೆ ಅವರ ಮೊಬೈಲ್ ನಂಬರನ್ನು ಯೂಸ್ ಮಾಡ್ಕೊಂಡಿರ್ತಾರೆ, ಅವರ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಆದರೆ ಈಗ ನೀವು ವಾಸ ಮಾಡುವಂತಹ ಮನೆಯಲ್ಲಿ ಇರುವಂತಹ ಕರೆಂಟನ ಅಕೌಂಟ್ ನಂಬರನ್ನು ಬಳಸ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ನನಗಿಂತ ಮೊದಲು ಬೇರೆ ಯಾರೋ ಒಬ್ಬರು ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ನಂತರ ನಾನು ಈ ಮನೆಗೆ ಬಂದೆ. ಈ ಮನೆಗೆ ಬರುವಾಗ ಗೃಹಜ್ಯೋತಿ ಸ್ಕೀಮ್ ಬಂತು. ಸ್ಕೀಮ್ ಬಂದ ತಕ್ಷಣ ನಾನು ಹೋಗಿಬಿಟ್ಟು ಏನು ಮಾಡಿದೆ ಅಂದರೆ, ಸೈಬರ್ಗೆ ಹೋದೆ. ಪಕ್ಕದಲ್ಲಿರೋ ಸೈಬರ್ಗೆ ಹೋಗಿಬಿಟ್ಟು ನನ್ನ ಖಾತೆ ಸಂಖ್ಯೆ ಮತ್ತು ನನ್ನ ಆಧಾರ್ ಸಂಖ್ಯೆ ಇದೆಲ್ಲವನ್ನು ಕೊಟ್ಟು ಪರಿಶೀಲನೆ ಮಾಡಿಸುವಾಗ ಏನಾಯಿತು, ನೀವು ಕೊಟ್ಟಂಥ ನಂಬರ್ ಏನಿದೆ ಇದು ಈಗಾಗಲೇ ಅರ್ಜಿ ಸ್ವೀಕಾರ ಆಗಿದೆ ಅಂತ ತೋರಿಸುತ್ತೆ. ಸೊ ಆಗ ನಮಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಅಯ್ಯೋ, ನಾನು ಇನ್ನೂ ಅರ್ಜಿ ಹಾಕಲಿಲ್ಲ, ಯಾರು ಅರ್ಜಿ ಹಾಕಿದ್ರು, ನನ್ನ ಅಕೌಂಟನ್ನು ಹ್ಯಾಕ್ ಮಾಡಲಾಗಿದೆಯಾ, ಈ ರೀತಿಯ ಕನ್ಫ್ಯೂಷನ್ಗಳು ಬರುತ್ತೆ. ಸೊ ಈ ರೀತಿ ಕನ್ಫ್ಯೂಷನ್ಗಳು ಬರುವಾಗ ಇಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಮೇನ್ ಎಂಡಿಗೆ ಹೋಗೋಣ, ಹೋಮ್ ಸ್ಕ್ರೀನಿಗೆ ಹೋಗೋಣ. ಸೇವಾ ಸಿಂಧು GS ಪೋರ್ಟಲ್ದು ಮೇನ್ ಸ್ಕ್ರೀನ್ಗೆ ಬಂದ್ವಿ. ಇಲ್ಲಿ ಗೃಹಜ್ಯೋತಿಗೆ ಬರ್ತೀವಿ. ಇಲ್ಲಿ ನಾರ್ಮಲಾಗಿ ಆ್ಯಸ್ ಇಟ್ ಈಸ್ ನಾರ್ಮಲಾಗಿ ನಾವು ಯಾವ ರೀತಿಯಲ್ಲಿ ಅಪ್ಲಿಕೇಶನನ್ನು ಹಾಕ್ತೀವೋ ಅದೇ ಪ್ರೊಸೆಸಲ್ಲಿಗೆ ಮತ್ತೆ ಬಂದಿದ್ದೀನಿ. ಆಧಾರ್ ಸಂಖ್ಯೆನ ಹಾಕಲಿಕ್ಕೆ ಇರುತ್ತೆ. ಇಲ್ಲಿ ನೋಡಿ, ಆಧಾರ್ ಸಂಖ್ಯೆನ ಹಾಕಿದ ತಕ್ಷಣ ಹೆಸರು, ಖಾತೆ ಸಂಖ್ಯೆ ಎಲ್ಲವೂ ಕೂಡ ಬರುತ್ತೆ. ಬಟ್ ಇಲ್ಲಿ ಒಂದು ರೆಡ್ ಕಲರಲ್ಲಿ ಈ ರೀತಿಯಲ್ಲಿ ತೋರಿಸುತ್ತೆ, ಗೃಹಜ್ಯೋತಿ ದಿಸ್ ಆಧಾರ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡರ್ ದ ಗೃಹಜ್ಯೋತಿ ಸ್ಕೀಮ್ ಅಂತ ಬರುತ್ತೆ. ಅಥವಾ ದಿಸ್ ಅಕೌಂಟ್ ಹ್ಯಾಸ್ ಬಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡರ್ ಗೃಹಜ್ಯೋತಿ ಸ್ಕೀಮ್ ಅಂತ ತೋರಿಸುತ್ತೆ. ಎರಡರಲ್ಲಿ ಯಾವುದಾದ್ರು ಒಂದು ತೋರಿಸುತ್ತೆ. ಅದರ ಅರ್ಥ ಏನಂದರೆ, ಈಗಾಗಲೇ ಗೃಹಜ್ಯೋತಿಗೆ ನೀವು ಅಪ್ಲೈ ಮಾಡಿದ್ದೀರಿ ಅನ್ನೋದು ತೋರಿಸುತ್ತೆ, ಗೊತ್ತಾಗುತ್ತೆ ನಮಗೆ. ಇಲ್ಲಿ ನಾನು ನನ್ನದೇ ಆಧಾರ್ ಹಾಕಿರೋದ್ರಿಂದ ನನಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಆದರೆ ದಿಸ್ ಅಕೌಂಟ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡರ್ ಗೃಹಜ್ಯೋತಿ ಸ್ಕೀಮ್ ಅಂತ ಬಂದಾಗ ನಮಗೆ ನಿಜವಾಗಲೂ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ ನಾವು ನಮ್ಮ ಆಧಾರ ಸಂಖ್ಯೆಯನ್ನು ನಾವು ಕೊಟ್ಟೇ ಇಲ್ಲ, ಇವಾಗ ನಮ್ಮ ಬ್ಯಾಂಕ್ ಡೀಟೇಲನ್ನು ಕೊಟ್ಟಿಲ್ಲ, ನಮ್ಮ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿಲ್ಲ. ಆದರೆ ಯಾವ ರೀತಿ ಈ ರೀತಿ ತೋರಿಸುತ್ತೆ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನಂದರೆ,
ನಮಗಿಂತ ಹಿಂದೆ ಬಾಡಿಗೆಗೆ ಯಾರಿದ್ರೋ ಅವರು ಅವರ ಆಧಾರ್ ಸಂಖ್ಯೆಯನ್ನು, ಅವರ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು, ಈಗ ನೀವೇನು ಬಾಡಿಗೆಯಲ್ಲಿದ್ದೀರಿ ಅಥವಾ ಅವರೇನು ಮೊದಲು ಬಾಡಿಗೆಯಲ್ಲಿದ್ದರು ಆ ಮನೆಯ ಅಕೌಂಟ್ ನಂಬರನ್ನು ಅಥವಾ ವಿದ್ಯುತ್ತನ ಅಕೌಂಟ್ ನಂಬರನ್ನು ಚೆಸ್ಕಾಮಿಗೆ ಈ ರೀತಿಯಲ್ಲಿ ಲಿಂಕ್ ಮಾಡಿರ್ತಾರೆ. ಸೊ ಈ ರೀತಿ ಲಿಂಕ್ ಮಾಡೋದ್ರ ಹಿಂದೆ ಅವ್ರಿಗೆ ಒಂದು ಚೂರು ಏನೋ ಹಣ ಬರಬಹುದು ಅನ್ನುವಂತಹ ಒಂದು ಅದೇ ನರಿ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿದೇನೋ ಒಂದು ಇರಬಹುದೇನೋ, ಗೊತ್ತಿಲ್ಲ ನನಗೆ ಅದು, ಅಥವಾ ಮಿಸ್ಸಾಗಿ ಮಾಡಿರಲಿಕ್ಕೂ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ನೀವು ಸಂತೋಷ ಪಡುವಂತಹ ವಿಷಯ ಏನಂದರೆ, ಯಾರದೇ ನಂಬರಲ್ಲಿ ರಿಜಿಸ್ಟರ್ ಆಗಿರಲಿ, ಯಾರದೇ ಆಧಾರ್ ನಂಬರಲ್ಲಿ ರಿಜಿಸ್ಟರ್ ಆಗಿರಲಿ, ಖಂಡಿತವಾಗ್ಲೂ ನಿಮಗೆ ಮನೆಗೆ ಬಿಲ್ಲಂತೂ ಬರೋದಿಲ್ಲ. ಏಕೆಂದರೆ ನಿಮ್ಮ ಮನೆಯ ವಿದ್ಯುತ್ನ ಅಕೌಂಟ್ ನಂಬರ್ ಆಲ್ರೆಡಿ ಚೆಸ್ಕಾಮಲ್ಲಿ ರಿಜಿಸ್ಟರ್ ಆಗಿದೆ. ಇದನ್ನು ಕೂಡ ನೀವು ಚೆಕ್ ಮಾಡೋದು ಇಷ್ಟೇ. ನಾನೀಗ ಆಲ್ರೆಡಿ ತೋರಿಸಿಕೊಟ್ಟಿದ್ದೀನಿ ನಿಮಗೆ. ಸೇವಾ ಸಿಂಧು GS ಅಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ. ಇಲ್ಲಿಗೆ ಹೋಗಿಬಿಟ್ಟು ನಿಮ್ಮದು ಯಾವುದಿದೆ, ಬೆಸ್ಕಾಮ್ ಆದರೆ ಬೆಸ್ಕಾಮ್, ಮೆಸ್ಕಾಮ್ ಆದರೆ ಮೆಸ್ಕಾಮ್, ಇಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಹಾಕ್ತೀರಾ. ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಚೆಕ್ ಸ್ಟೇಟಸ್ ಕೊಟ್ಟಾಗ ಇಟ್ ಈಸ್ ಪ್ರೊಸೆಸ್ಡ್ ಅಂತ ಅಲ್ಲಿ ತೋರಿಸಿದ್ರೆ ನೀವು ಯಾವುದೇ ರೀತಿಯಲ್ಲಿ ಹೆದರಬೇಕಾಗಿಲ್ಲ. ನಿಮ್ಮ ಹಿಂದೆ ಇರೋರು ಯಾರೇ ಹಾಕಿದರೂ ಕೂಡ ನಿಮಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಕಾರಣ ಏನಂದರೆ, ಗೃಹಲಕ್ಷ್ಮಿಯಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಆದರೆ ಇಲ್ಲಿ ನಾವು ಏನು ಕರೆಂಟ್ ಅಕೌಂಟ್ ಇದೆ ಅಲ್ಲಿ ನೋಡಿ, ಅಥವಾ ಎಲೆಕ್ಟ್ರಿಸಿಟಿ ಅಕೌಂಟ್ ಏನಿದೆ, ಇಲ್ಲಿ ನಮಗೆ ಹಣ ಯಾವುದೇ ಕಾರಣಕ್ಕೂ ನಮ್ಮ ಬ್ಯಾಂಕ್ ಖಾತೆಗೆ ಬರೋದಿಲ್ಲ. ಇಲ್ಲಿ ಏನಾಗುತ್ತಂದರೆ, ನಾವು 200 ಯೂನಿಟ್ ತನಕ ನಾವು ವಿದ್ಯುತ್ತನ್ನು ಉಪಯೋಗಿಸಿದರೆ ಅಷ್ಟೂ ವಿದ್ಯುತ್ ಕೂಡ ನಮಗೆ ಉಚಿತವಾಗಿ ಸಿಗುತ್ತೆ. ಹಾಗಾಗಿ ಯಾರ ಹೆಸರಲ್ಲೇ ರಿಜಿಸ್ಟರ್ ಆಗಿದ್ದರೂ ಕೂಡ, ಇವನ್ ಅಪ್ಪನ ಹೆಸರಲ್ಲಿ ವಿದ್ಯುತ್ ಬಿಲ್ ಇದ್ದು ಮಗನ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದರೂ ಕೂಡ ಇಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಇಲ್ಲಿಯವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾರದೇ ಹೆಸರಲ್ಲಿ ರಿಜಿಸ್ಟರ್ ಆಗಲಿ, ಯಾರದೇ ಆಧಾರ್, ಯಾರದೇ ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಆಗಿರಲಿ, ತಲೆ ಬಿಸಿ ಅಂತೂ ಮಾಡ್ಕೋಬೇಡಿ, ಆರಾಮಾಗಿದ್ಬಿಡಿ. ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬಿಲ್ ಬರೋದಿಲ್ಲ ಅಥವಾ ಝೀರೋ ಬಿಲ್ ಬರುತ್ತೆ. ಸೊ ನೀವು ಮುಂದಿನ ವರ್ಷಕ್ಕೆ ನಿಮಗೆ ಇದರಲ್ಲಿ ಹೊಸ ಬದಲಾವಣೆಗಳನ್ನ ಮಾಡ್ಬೋದು. ಮತ್ತು ಹೊಸದಾಗಿ ನಿಮ್ಮ ಅಕೌಂಟನ್ನು ರಿನ್ಯೂ ಮಾಡಲಿಕ್ಕಿರ್ಬೋದು, ಅಥವಾ ಇದೇ ರೀತಿ ಅಪ್ಲಿಕೇಶನನ್ನು ಮತ್ತೆ ಹಾಕಲಿಕ್ಕಿರ್ಬೋದು. ಆ ಸಂದರ್ಭದಲ್ಲಿ ನೀವೇನು ಬದಲಾವಣೆಗಳು ಬೇಕು ಆ ಬದಲಾವಣೆಗಳನ್ನ ಮಾಡಿಕೊಂಡು ನಿಮ್ಮ ಅಕೌಂಟನ್ನು ಸರಿಯಾದ ರೀತಿಯಲ್ಲಿ ಬದಲಾಯಿಸ್ಕೋಬೋದು. ಸೊ 2 ರೀತಿಯಾದಂತಹ ಕನ್ಫ್ಯೂಷನ್ಗಳ ಬಗ್ಗೆ ಹೇಳಿದ್ದೀನಿ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ. ನನ್ನ ಪ್ರಕಾರ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂದ್ಕೋತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನಮ್ಮ ಚಾನಲ್ದು ಫಸ್ಟ್ ವಿಡಿಯೋ ಆಗಿರುತ್ತೆ. ಇದೇ ರೀತಿಯಲ್ಲಿ ಜನರಿಗೆ ಇನ್ಫಾರ್ಮೇಷನ್ ಕೊಡುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಕೂಡ ಹಾಕ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ತಪ್ಪುಗಳು ಕಾಣಿಸುತ್ತೆ ಅಲ್ಲೂ ಕೂಡ ರೋಸ್ಟ್ ಮಾಡುವಂತಹ ವೀಡಿಯೋಗಳನ್ನು ಕೂಡ ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮ ಜೊತೆ ನಮ್ಮ ಟೀಮ್ ಇದೆ, ಅವರು ಕೂಡ ಅಷ್ಟೇ ಸಹಕಾರ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 100% ನಿಮಗೆ ಉಪಯೋಗ ಆಗುವಂತಹ ವೀಡಿಯೋಗಳನ್ನು ನಾವು ನಿಮಗೆ ತಲುಪಿಸ್ತೀವಿ. ಧನ್ಯವಾದಗಳು.